7 ಬ್ರಿಟಿಷ್ ಸೈನಿಕರನ್ನು ಕೊಂದು ಅವರ ರುಂಡಗಳ ಹಾರವನ್ನು ಕುತ್ತಿಗೆಗೆ ಹಾಕಿಕೊಂಡು ಬೀದಿ ಬೀದಿಯಲ್ಲಿ ಓಡಿದ ಭಾರತೀಯ ಕ್ರಾಂತಿಕಾರಿ. 1857ರಲ್ಲಿ ಬ್ರಿಟಿಷರು ಅವರ ಮೇಲೆ 50,000 ರೂಪಾಯಿಗಳ ಬಹುಮಾನವನ್ನು ಘೋಷಿಸಿದ್ದರು. ಇಂದಿನ ಲೆಕ್ಕಾಚಾರದಲ್ಲಿ ಅದು ಸರಿಸುಮಾರು 2.5 ಕೋಟಿ ರೂಪಾಯಿಗಳಿಗೆ ಸಮನಾಗಬಹುದು. ಅವರು ಬ್ರಿಟಿಷರ ಹೃದಯದಲ್ಲಿ ಎಷ್ಟು ಭಯವನ್ನು ಹುಟ್ಟುಹಾಕಿದ್ದರೆಂದರೆ, ಆಂಗ್ಲ ಮಹಿಳೆಯರು ತಮ್ಮ ಅಳುವ ಮಕ್ಕಳಿಗೆ ಸುಮ್ಮನಿರಿ, ಇಲ್ಲದಿದ್ದರೆ ಬಾಂಕೆ ಚಮಾರ್ ಬರುತ್ತಾರೆ ಎಂದು ಹೇಳುತ್ತಿದ್ದರು. ಇದು ಇತಿಹಾಸ ಪುಸ್ತಕಗಳಲ್ಲಿ ಅಪರೂಪಕ್ಕೂ ಸಿಗದ ಧೈರ್ಯಶಾಲಿ ಬಾಂಕೆ ಚಮಾರ್ ಅವರ ಕಥೆ. 1857ರ ಮೇ 10ರಂದು ಮೀರತ್ ಕಂಟೋನ್ಮೆಂಟ್ನಲ್ಲಿ ಮಂಗಲ್ ಪಾಂಡೆ ಹೊತ್ತಿಸಿದ ಸ್ವಾತಂತ್ರ್ಯದ ಕಿಡಿ ಭಾರತದಾದ್ಯಂತ ಕಾಡ್ಗಿಚ್ಚಿನಂತೆ ಹರಡಿತು ಎಂದು ಹೇಳಲಾಗುತ್ತದೆ. ಹರ್ಪಾಲ್ ಸಿಂಗ್ ಉತ್ತರ ಪ್ರದೇಶದ ಜೌನ್ಪುರದಲ್ಲಿ ಈ ಕ್ರಾಂತಿಯನ್ನು ಮುನ್ನಡೆಸುತ್ತಿದ್ದರು. ಬಾಂಕೆ ಚಮಾರ್ ಎಂಬ ಎತ್ತರದ ಬಲಿಷ್ಠ 6 ಅಡಿ ಯುವಕನೊಬ್ಬನನ್ನು ಅವರು ಆ ಸಂದರ್ಭದಲ್ಲಿ ನೋಡಿದ್ದರು. ದೇಶಕ್ಕೆ ನಿನ್ನ ಅವಶ್ಯಕತೆ ಇದೆ ಎಂದು ಹರ್ಪಾಲ್ ಸಿಂಗ್ ಅವನಿಗೆ ಹೇಳಿದರು. ಬಾಂಕೆ ಮುಗುಳ್ನಗುತ್ತಾ, ನಾನು ದೇಶಕ್ಕಾಗಿ ಸಾಯಲು ಸಿದ್ಧನಿದ್ದೇನೆ, ಆದರೆ ಶರಣಾಗಲು ಅಲ್ಲ ಎಂದು ಧೈರ್ಯದಿಂದ ಉತ್ತರಿಸಿದನು ಮತ್ತು ಅದು ಬ್ರಿಟಿಷ್ ಭಯೋತ್ಪಾದನೆಯ ಅಂತ್ಯದ ಆರಂಭವಾಗಿತ್ತು. ಕ್ರಾಂತಿಕಾರಿ ಬಾಂಕೆ ಚಮಾರ್ ಅವರ ಗುಂಪಿನಲ್ಲಿ 40ರಿಂದ 50 ಕ್ರಾಂತಿಕಾರಿಗಳು ಇದ್ದರು. ಅವರು ಗೆರಿಲ್ಲಾ ಯುದ್ಧದಲ್ಲಿ ನಿಪುಣರಾಗಿದ್ದರು ಮತ್ತು ಮಿಂಚಿನಂತೆ ದಾಳಿ ಮಾಡುತ್ತಿದ್ದರು. 50 ಕೋಸ್ ಪ್ರದೇಶದೊಳಗೆ ಯಾವುದೇ ಆಂಗ್ಲ ವ್ಯಕ್ತಿ ಬದುಕುಳಿಯುವುದಿಲ್ಲ ಎಂದು ಬಾಂಕೆ ಚಮಾರ್ ಪ್ರತಿಜ್ಞೆ ಮಾಡಿದ್ದರು. ಅವರು ಮತ್ತು ಅವರ ತಂಡ ಆಂಗ್ಲರ ಶಿಬಿರದ ಮೇಲೆ ದಾಳಿ ಮಾಡಿದರು. ಹಠಾತ್ ದಾಳಿಯಿಂದ ಬ್ರಿಟಿಷರು ಬೆಚ್ಚಿಬಿದ್ದರು ಮತ್ತು ಅವರಿಗೆ ಏನಾಗುತ್ತಿದೆ ಎಂದು ತಿಳಿಯುವ ಮೊದಲೇ ಬಾಂಕೆ ಮತ್ತು ಅವರ ತಂಡವು ಗಾಡಿನೊಳಗೆ ಕಣ್ಮರೆಯಾಗಿತ್ತು. ಬ್ರಿಟಿಷ್ ಸೈನ್ಯದವರೆಲ್ಲ ತುಂಬಾ ಭಯಭೀತರಾಗಿದ್ದರು. ಅವರು ರಾತ್ರಿಯಲ್ಲಿ ಹೊರಗೆ ಹೋಗುವುದನ್ನೇ ನಿಲ್ಲಿಸಿದರು. ನಂತರ ಬ್ರಿಟಿಷ್ ಸರ್ಕಾರವು ಬಾಂಕೆ ಚಮಾರನ್ನು ಜೀವಂತವಾಗಿ ಅಥವಾ ಕೊಂದಾದರೂ ಹಿಡಿಯಲು ಆದೇಶಿಸಿತು. ಇದಕ್ಕಾಗಿ 50,000 ರೂಪಾಯಿಗಳ ಬಹುಮಾನವನ್ನು ನಿಗದಿಪಡಿಸಲಾಯಿತು. ಅರ್ಥಾತ್ ಇಂದಿನ ಬೆಲೆಯಲ್ಲಿ ಸರಿಸುಮಾರು 2.5 ಕೋಟಿ ರೂಪಾಯಿಗಳ ಇನಾಮು. ಆದರೆ ಇತಿಹಾಸವು ನಮಗೆ ಪದೇ ಪದೇ ಒಂದು ವಿಚಾರವನ್ನ ಕಲಿಸಿದೆ. ಯಾವುದೇ ಶತ್ರು ಧೈರ್ಯಶಾಲಿಗಳನ್ನು ಸೋಲಿಸುವುದಿಲ್ಲ, ಬದಲಾಗಿ ದ್ರೋಹವು ಸೋಲಿಸುತ್ತದೆ ಅಂತ. ಕುತಂತ್ರದ ತಂತ್ರವನ್ನು ಬಳಸಿಕೊಂಡು ಬ್ರಿಟಿಷರು ಬಾಂಕೆ ಚಮಾರ್ ಅವರ ಕೆಲವು ನಿಕಟ ಸಹಚರರನ್ನು ತಮ್ಮೊಂದಿಗೆ ಸೇರಿಸಿಕೊಂಡರು. ಮಾಹಿತಿದಾರನೊಬ್ಬ ಬ್ರಿಟಿಷರಿಗೆ ಮಾಹಿತಿ ನೀಡಿದ. ರಹಸ್ಯ ಸ್ಥಳದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಬಾಂಕೆ ಮತ್ತು ಅವರ ಸಹಚರರನ್ನು ಬ್ರಿಟಿಷರು ಸುತ್ತುವರೆದರು. ಘೋರ ಯುದ್ಧ ನಡೆಯಿತು. ಗುಂಡುಗಳು ಹಾರಿದವು. ಅಂತಿಮವಾಗಿ ಬಾಂಕೆ ಮತ್ತು ಅವರ ಸಹಚರರನ್ನು ಸೆರೆ ಹಿಡಿಯಲಾಯಿತು. ಬ್ರಿಟಿಷರು ಬಾಂಕೆ ಚಮಾರ್ ಮತ್ತು ಅವರ ಸಹಚರರನ್ನು ತೀವ್ರ ಚಿತ್ರಹಿಂಸೆಗೆ ಒಳಪಡಿಸಿದರು. ಅಷ್ಟಾಗಿಯೂ ಅವರು ಮಣಿಯಲು ಒಪ್ಪದಿದ್ದಾಗ ಅವರನ್ನು ಕೋಲ್ಕತಾ ಜೈಲಿಗೆ ಕಳುಹಿಸಲಾಯಿತು. ಅಲ್ಲಿಯೂ ಅವರನ್ನು ಅಮಾನವೀಯ ಚಿತ್ರಹಿಂಸೆಗೆ ಒಳಪಡಿಸಲಾಯಿತು. ಆದರೆ ಬಾಂಕೆ ಮತ್ತು ಅವರ ಸಹಚರರು ಕಿಂಚಿತ್ತೂ ವಿಚಲಿತರಾಗಲಿಲ್ಲ. ಬಾಂಕೆ ಅವರ ಬಾಯಿಯಿಂದ ಬರುತ್ತಿದ್ದುದು ಒಂದೇ ಒಂದು ಮಾತು, ಅದೇನೆಂದರೆ, ನಾವು ಈ ನೆಲದಲ್ಲಿ ಹುಟ್ಟಿದ್ದೇವೆ, ಈ ನೆಲದಲ್ಲಿಯೇ ಸಾಯುತ್ತೇವೆ, ಆದರೆ ನಾವು ನಮ್ಮ ದೇಶಕ್ಕೆ ಎಂದಿಗೂ ದ್ರೋಹ ಮಾಡುವುದಿಲ್ಲ ಎಂದು. 1857ರ ಡಿಸೆಂಬರ್ 18ರಂದು ಬಾಂಕೆ ಚಮಾರ್ ಮತ್ತು ಅವರ 18 ಸಹಚರರನ್ನು ಗಲ್ಲಿಗೇರಿಸಲಾಯಿತು. ಅವರ ಸಾವಿನ ಬಗ್ಗೆ ಯಾರಿಗೂ ತಿಳಿಸಲಿಲ್ಲ ಮತ್ತು ಅವರನ್ನು ಸಮಾಧಿ ಮಾಡಲು ಸ್ಥಳವನ್ನೂ ನೀಡಲಿಲ್ಲ. ದಲಿತ ಹಿಂದೂಗಳಾಗಿದ್ದ ಅವರ ಕಥೆಯು ಬ್ರಿಟಿಷ್ ಆಳ್ವಿಕೆಗೆ ಮತ್ತು ಅವರ ಅಸ್ತಿತ್ವಕ್ಕೆ ಅಪಾಯವನ್ನುಂಟು ಮಾಡುತ್ತದೆ ಎಂಬ ಭಯದಿಂದ ಬ್ರಿಟಿಷ್ ಸರ್ಕಾರ ಅವರ ಹೆಸರುಗಳು ಮತ್ತು ಕೊಡುಗೆಗಳನ್ನು ಅಳಿಸಲು ಎಲ್ಲ ಪ್ರಯತ್ನಗಳನ್ನೂ ಮಾಡಿತು.